ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಮಾಲ್ಕಮ್ ಮಾರ್ಷಲ್ ಬಹುತೇಕ ಈಗಿನ ಜನರೇಷನ್ ಹುಡುಗರಿಗೆ ಈ ಹೆಸರು ಅಷ್ಟು ಪರಿಚಿತವಾಗಿರಲಿಕ್ಕಿಲ್ಲ. ಆದರೆ ನಿಮ್ಮ ಮನೆಯಲ್ಲಿ ಕ್ರಿಕೆಟ್ ಇಂಟ್ರೆಸ್ಟ್ ಇರುವಂಥ ನಿಮ್ಮ ತಂದೆಯನ್ನೋ ಅಥವಾ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಯಾರಾದರೂ ಇದ್ದರೆ ಖಂಡಿತ ಅವ್ರನ್ನ ಕೇಳಿ 80ರ ದಶಕದಲ್ಲಿ ಮಾಲ್ಕಮ್ ಮಾರ್ಷಲ್ ಅಂದರೆ ಯಾರು ಅಂತ. ಈ ಹೆಸರನ್ನು ಕೇಳಿದರೆ ಆ ಕಾಲಘಟ್ಟದಲ್ಲಿ ಎಲ್ಲರೂ ಕೂಡ ನಡುಗ್ತಾ ಇದ್ರು. ಬ್ಯಾಟ್ಸ್ಮನ್ಗಳ ಪಾಲಿಗಂತೂ ಈತ ಒಂದು ರೀತಿ ಯಮಧೂತ ಆಗಿದ್ದ. ಮಾಲ್ಕಮ್ ಮಾರ್ಷಲ್ 80ರ ದಶಕದಲ್ಲಿ ಆ ಒಂದು ಹೈಟ್ 6+ ಇರುವಂಥ ಹೈಟ್ ಇದೆ. ಅದೇ ರೀತಿಯಾಗಿ ಅವರ ಬೌಲಿಂಗ್ ಏನಿದೆ, ಅವರ ಒಂದೊಂದು ಬೌನ್ಸರ್ ಕೂಡ ಫೇಸ್ ಮಾಡೋದಕ್ಕೆ ಬ್ಯಾಟ್ಸ್ಮನ್ಗಳು ಒದ್ದಾಡ್ತಾ ಇದ್ರು. ಸುನಿಲ್ ಗವಾಸ್ಕರ್ ಒಬ್ಬರನ್ನ ಹೊರತುಪಡಿಸಿದ್ರೆ ಬಹುತೇಕ ಎಲ್ಲ ಬ್ಯಾಟ್ಸ್ಮನ್ಗಳು ಕೂಡ ಸಾಧ್ಯವಾದಷ್ಟು ಈ ದೈತ್ಯ ಬೌಲರ್ನ ನಾವು ಅವಾಯ್ಡ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು. ಆದರೆ ಈಗ ಯಾಕೆ ವಿಚಾರವಾಗಿ ನಾವು ಮಾತಾಡ್ತಿದ್ದೀವಿ ಅಂತಂದರೆ, ಕೇವಲ 41ನೇ ವಯಸ್ಸಿಗೆ ಮಾಲ್ಕಮ್ ಮಾರ್ಷಲ್ ಕ್ಯಾನ್ಸರ್ನಿಂದ ವಿಧಿವಶರಾಗ್ತಾರೆ. ಅಲ್ಲಿಗೆ ಒಂದು ದೊಡ್ಡ ಗತವೈಭವ, ವೆಸ್ಟ್ ಇಂಡೀಸ್ನ ಆ ವೇಗದ ಗತವೈಭವ ಅಂತ್ಯ ಆಗುತ್ತೆ. ಈಗ ಬಾರ್ಬಡೋಸ್ನಲ್ಲಿ ಎಲ್ಲಿ ಈಗ T20 ವರ್ಲ್ಡ್ ಕಪ್ ಆಗ್ತಾ ಇದೆಯಲ್ಲ, ಅದೇ ಒಂದು ಪ್ರದೇಶದಲ್ಲಿ ಯಾವುದೋ ಒಂದು ಸ್ಟೇಡಿಯಂನಿಂದ ಕೂಗಳತೆ ದೂರದಲ್ಲಿ ಮಾಲ್ಕಮ್ ಮಾರ್ಷಲ್ ಅವರ ಸಮಾಧಿ ಇದೆ. ಆದರೆ ಸಮಾಧಿ ಎಷ್ಟು ಮಟ್ಟಿಗೆ ಮ್ಯಾನೇಜ್ ಆಗ್ತಿದೆ ಅನ್ನೋದು ನಿಜಕ್ಕೂ ನೋಡಿದ್ರೆ ಬೇಸರ ಆಗುತ್ತೆ. ಒಬ್ಬ ದಿಗ್ಗಜ ಕ್ರಿಕೆಟರ್, ಕೇವಲ 81 ಟೆಸ್ಟ್ ಪಂದ್ಯ ಆಡಿರುವಂಥ ಮಾರ್ಷಲ್ 376 ವಿಕೆಟನ್ನು ಪಡೆದಿದ್ದಾರೆ. ಅಷ್ಟು ಸುಲಭದ ಮಾತಲ್ಲ, 376 ವಿಕೆಟ್ 81 ಟೆಸ್ಟ್ ಮ್ಯಾಚ್ನಲ್ಲಿ ಪಡೆಯೋದು ಅಂತಂದರೆ. ಸೊ ಅಷ್ಟರ ಮಟ್ಟಿಗೆ ಭಯ ಹುಟ್ಟಿಸಿದಂಥ ಮಾರ್ಷಲ್ ಅವರ ಸಮಾಧಿಯ ಮೇಂಟೆನೆನ್ಸ್ ಹೇಗಿದೆ ಈಗ? ನಿಜಕ್ಕೂ ಅಲ್ಲಿ ಕಪ್ಪು ಶೈಲಿಯಲ್ಲಿ ಇರುವಂಥ ಒಂದು ಸಮಾಧಿ ಅದು. ಆದರೆ ಅಲ್ಲಿ ಸುತ್ತಮುತ್ತ ಗಿಡಗಂಟಿಗಳು ಬೆಳ್ಕೊಂಡಿದೆ, ಪುಂಡ ಪೋಖ್ರಿಗಳ ಅಡ್ಡೆ ಆಗಿದೆ ಅದು. ಎಲ್ಲಿ ನೋಡಿದ್ರೂ ಕೂಡ ಮದ್ಯದ ಬಾಟ್ಲು, ಸಿಗರೇಟ್ ಬಡ್ಗಳನ್ನು ನೋಡಲಾಗ್ತಿದೆ. ಒಂದು ಹೂಗುಚ್ಛ ಕೂಡ ಇಡುವಂಥ ಗತಿ ಇಲ್ಲ. ಸೊ ಆ ಕಾರಣಕ್ಕೆ ಕ್ರಿಕೆಟ್ ಫ್ಯಾನ್ಸ್ ಭಾಳ ಬೇಸರ ಪಡ್ತಿದ್ದಾರೆ. ಮಾಲ್ಕಮ್ ಮಾರ್ಷಲ್ ಒಂದು ಕಾಲದಲ್ಲಿ ಬ್ಯಾಟ್ಸ್ಮನ್ಗಳ ಎದೆ ನಡುಗಿಸಿದಂಥ ವ್ಯಕ್ತಿ, ಅವರ ಒಂದು ಸಮಾಧಿಯನ್ನು ಹೇಗೆ ಮೇಂಟೈನ್ ಮಾಡಲಾಗ್ತಾ ಇದೆ, ಇದು ನಿಜಕ್ಕೂ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಇರ್ಬೋದು ಅಥವಾ ಕ್ರಿಕೆಟ್ ಪ್ರೇಮಿಗಳು ಇದೆಲ್ಲವನ್ನು ಕೂಡ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಮ್ಯಾನೇಜ್ ಮಾಡ್ತಾ ಇಲ್ಲ. ವರ್ಲ್ಡ್ ಕಪ್ ಆಗ್ತಾ ಇದೆ, T20 ವರ್ಲ್ಡ್ ಕಪ್ ಅನ್ನೋದು ಅಷ್ಟು ಸುಲಭದ ವಿಚಾರ ಅಲ್ಲ, ಅದರ ಆತಿಥ್ಯ ಸಿಗೋದು. ಆದರೆ ಅದೇ ಒಂದು ಆತಿಥ್ಯ ಪಡೆದಂಥ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಬೇರೆ ಎಲ್ಲ ರಾಜಕಾರಣ ಆಗುತ್ತಲ್ಲಿ. ಕ್ರಿಕೆಟ್ ಪ್ಲೇಯರ್ಗಳ ಜೊತೆಗೆ ಕಾಂಟ್ರಾಕ್ಟ್ ವಿಚಾರವಾಗಿ ಬೇರೆ ಬೇರೆ ಕಿರಿಕಿಗಳನ್ನಾಗೋದು ನಾವು ನೋಡಿದ್ದೀವಿ. ಎಂಟೈರ್ ಟೀಮನ್ನೇ ಬದಲಾವಣೆ ಮಾಡಿದ್ದು ಕೂಡ ನಾವು ನೋಡಿದ್ದೀವಿ ವೆಸ್ಟ್ ಇಂಡೀಸ್ನಲ್ಲಿ. ಅದನ್ನೆಲ್ಲ ಮಾಡುವಂಥ ಬೋರ್ಡ್ ಒಬ್ಬ ದಿಗ್ಗಜ ಕ್ರಿಕೆಟಿಗನ, ಮಾಲ್ಕಮ್ ಮಾರ್ಷಲ್ ಅಂತ ಕ್ರಿಕೆಟಿಗನ ಒಂದು ಸಮಾಧಿಯನ್ನು ಮೇಂಟೈನ್ ಮಾಡೋಕ್ಕೆ ಇವ್ರಿಗೆ ಆಗಲ್ವಾ ಅಂತ ಸಹಜವಾಗಿ ಜನ ಅಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಆಫ್ಟರ್ ಆಲ್ ಒಂದು ಹೂಗುಚ್ಛ ನೀಡೋದು, ಅಲ್ಲಿ ಸ್ವಚ್ಛ ಮಾಡುವಂಥದ್ದು, ಹೂಗುಚ್ಛವನ್ನು ಇಟ್ಟು ಒಂದು ಗೌರವವನ್ನು ಸಮರ್ಪಿಸುವಂಥದ್ದು ಯಾವುದೂ ಕೂಡ ಆಗ್ತಾ ಇಲ್ಲ. ಸೊ ಇದು ಮಾಲ್ಕಮ್ ಮಾರ್ಷಲ್ ಅಂತ ಕ್ರಿಕೆಟಿಗನಿಗೆ. ನಾವಾಗಲೇ ಹೇಳಿದ ಹಾಗೆ ಸುನಿಲ್ ಗವಾಸ್ಕರ್ ಅವರನ್ನು ಹೊರತುಪಡಿಸಿದ್ರೆ ಬಹುತೇಕರು ಎಲ್ಲರೂ ಕೂಡ, ಗ್ಯಾಟಿಂಗ್ ಇರ್ಬೋದು, ಆ್ಯಂಡಿ ಲಾಯ್ಡ್ ಅನ್ನೋ ಒಬ್ಬ ಬ್ಯಾಟ್ಸ್ಮನ್ ಇದ್ದರು, ಅವರಿಗೆ ಮಾಲ್ಕಮ್ ಮಾರ್ಷಲ್ ಎಸ್ತಂಥ ಒಂದು ಬೌನ್ಸರ್ ಮೂಗಿಗೆ ಬಡಿದು ಭಾಳಷ್ಟು ಒಂದು ಸಮಯ ಕಾಲ ಅವರು ಕ್ರಿಕೆಟ್ ಆಡೋಕ್ಕೆ ಸಾಧ್ಯವಾಗಿರಲಿಲ್ಲ. ಅಷ್ಟರ ಮಟ್ಟಿಗೆ ಭಯ ಹುಟ್ಟಿಸಿದಂಥ ಬೌಲರ್. ಯಾರನ್ನೂ ಕೂಡ ಬಹುತೇಕ ನಾವು ಹಿಂದಿನ ಕ್ರಿಕೆಟರ್ಗಳನ್ನು, ನೀವು 83 ಸಿನಿಮಾ ನೋಡಿರ್ಬೋದು ರಣವೀರ್ ಸಿಂಗ್ನಲ್ಲಿ, ಅವರ ಒಂದು ಆ್ಯಕ್ಟಿಂಗ್ನಲ್ಲಿ. ಸೊ ಅಲ್ಲೂ ಕೂಡ ಮಾಲ್ಕಮ್ ಮಾರ್ಷಲ್ ಬಗ್ಗೆ ವಿಶೇಷವಾಗಿ ಒಂದು ಸೀನ್ ಬರುತ್ತೆ. ಎಲ್ಲರೂ ಕೂಡ ಅವ್ರನ್ನ ಫೇಸ್ ಮಾಡೋಕ್ಕೆ ಹೆದರ್ತಾ ಇರ್ತಾರೆ, ಪ್ರಾಕ್ಟೀಸ್ನಲ್ಲಿ ನೋಡಿನೇ ಭಯ ಪಡ್ತಿರ್ತಾರೆ ಅಂತ ಒಬ್ಬ ದಿಗ್ಗಜವಾದಂಥ ಬೌಲರ್ ಮಾಲ್ಕಮ್ ಮಾರ್ಷಲ್. ಸೊ ಮಾಲ್ಕಮ್ ಮಾರ್ಷಲ್ ಅವರ ಸಮಾಧಿಗೆ ಇನ್ನಾದರೂ ಕೂಡ ಏನಾದರೂ ಒಂದು ಕಾಯಕಲ್ಪ ಆಗಲಿ, ಅಲ್ಲಿ ಗೌರವ ಸಮರ್ಪಿಸುವಂಥ ಕೆಲಸ ಆಗಲಿ ಅನ್ನೋದೇ ಕ್ರಿಕೆಟ್ ಪ್ರೇಮಿಗಳ ಆಶಯ. ಇದಾಗಿತ್ತು ಈ ಹೊತ್ತಿನ ಟಿವಿ9 ಡಿಜಿಟಲ್ ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.